ಸ್ನೇಹಿತರೆ, ಇವತ್ತು ನಾನು ತಂದಿರುವಂಥ ಹೊಸ ವಿಷಯ ಯಾವುದು ಅಂತಂದರೆ, ರೀಸೆಂಟಲ್ಲಿ LIC ಅವರು ಒಂದು ಹೊಸ ವಾಟ್ಸಪ್ ಸರ್ವಿಸ್ನ ಬಿಟ್ಟಿದ್ದಾರೆ. ಸೊ ಇದ್ರ ಉಪಯೋಗ ಏನು ಅಂತಂದರೆ, ನೀವು ಇದ್ರ ಮುಖಾಂತರನೇ ನಿಮ್ಮ ಪಾಲಿಸಿ ಸ್ಥಿತಿ ತಿಳ್ಕೊಬೋದು. ಮತ್ತು ನಿಮ್ಮ ಪ್ರೀಮಿಯಮ್ ವಿವರ ಅಂತಂದರೆ ನೀವು ಎಷ್ಟು ದುಡ್ಡು ಕಟ್ಟಬೇಕು ಅಂತ ತಿಳ್ಕೊಬೋದು. ಮತ್ತು ನಿಮ್ಮ ಪಾಲಿಸಿಗೆ LIC ಅವರಿಂದ ಎಷ್ಟು ಬೋನಸ್ ಕೊಟ್ಟಿದ್ದಾರೆ ಅಂತಲೂ ತಿಳ್ಕೊಬೋದು. ಮತ್ತು ನಿಮ್ಮ ಪ್ರೀಮಿಯಮ್ ಬಾಕಿ ಎಷ್ಟಿದೆ ಅಂತ ನೋಡ್ಬೋದು. ಮತ್ತು ನಿಮಗೆ ನಿಮ್ಮ ಪಾಲಿಸಿ ಮುಖಾಂತರ ನಿಮ್ಗೆ ಸಾಲ ದೊರಕುತ್ತಾ ಅಂತಲೂ ನೋಡ್ಕೊಬೋದು. ಮತ್ತು ಸಾಲ ಹೇಗೆ ಮರುಪಾವತಿ ಮಾಡಬೇಕು ಮತ್ತು ಅದರ ಇಂಟ್ರೆಸ್ಟ್ ಎಷ್ಟು ಅಂತ ಎಲ್ಲನೂ ತಿಳ್ಕೊಬೋದು ಸ್ನೇಹಿತರೆ. ಸೊ ಈ ಥರ ಸರ್ವಿಸ್ನ ನೀವು ನಿಮ್ಮ LIC ಡಿಜಿಟಲ್ ಆ್ಯಪ್ ಮುಖಾಂತರನೂ ನೀವು ತಿಳ್ಕೊಬೋದು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ದೆ, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ಮತ್ತು ಅದರಲ್ಲೂ ನೀವು ನೋಡ್ಕೊಬೋದು. ಅದಕ್ಕಿಂತ ಈಸಿಯಾಗಿ LIC ವಾಟ್ಸಪ್ ಸರ್ವಿಸ್ ಮುಖಾಂತರ ನೀವು ನೋಡ್ಕೊಬೋದು ಸ್ನೇಹಿತರೆ. ಮತ್ತು ಇನ್ನೊಂದು ಉಪಯೋಗ ಏನಂತಂದರೆ, ಇದ್ರ ಮುಖಾಂತರ ನಿಮ್ಮ LIC ಪ್ರೀಮಿಯನ್ನೂ ಬೇಕಾದ್ರೆ ಕಟ್ಬೋದು ಸ್ನೇಹಿತರೆ. ಸೊ ಅದಕ್ಕಿಂತ ಮೊದಲು ನೀವು ಸರ್ವಿಸು ನಿಮಗೆ ಬೇಕಾಗಿದ್ದರೆ LIC ಅವರು ಒಂದು ಕಂಡೀಷನ್ ಇಟ್ಟಿದ್ದಾರೆ. ಅದೇನು ಅಂತ ಅಂದರೆ, ಈ ಅಫಿಷಿಯಲ್ ವೆಬ್ಸೈಟಲ್ಲಿ ಇಲ್ಲ LIC ಡಿಜಿಟಲ್ ಆ್ಯಪ್ನಲ್ಲಿ ನೀವು ಸಕ್ಸಸ್ಫುಲಿ ರಿಜಿಸ್ಟರ್ ಆಗಿರಬೇಕು. ಮತ್ತು ನಿಮ್ಮ ಪಾಲಿಸಿಗಳನ್ನ ಅದರಲ್ಲಿ ಆ್ಯಡ್ ಮಾಡಿರಬೇಕು. ಯಾಕೆಂದರೆ ಇದು ಟ್ರೂಲಿ ಇದು ನೀವು LIC ಪಾಲಿಸಿಯಲ್ಲಿ ಕೊಟ್ಟಿರೋ ಅಂಥ ಮೊಬೈಲ್ ನಂಬರ್ ಮೇಲೆ ಇದು ವರ್ಕ್ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೀವು ಹೇಗೆ ಸಕ್ಸಸ್ಫುಲಿ ರಿಜಿಸ್ಟರ್ ಮಾಡ್ಕೊಬೇಕು ಮತ್ತು ನಿಮ್ಮ ಪಾಲಿಸೀಸ್ನ ಹೇಗೆ ಆ್ಯಡ್ ಮಾಡಬೇಕು LIC ಡಿಜಿಟಲ್ ಆ್ಯಪ್ನಲ್ಲಿ ಅನ್ನೋದನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ತುಂಬ ನೀಟಾಗಿ ಹೇಳ್ಕೊಂಡ್ಕೊಟ್ಟಿದ್ದೀನಿ. ಸೊ ಅದರದ್ದು ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನಲ್ಲೂ ನಾನು ಕೊಟ್ಟಿರ್ತೀನಿ ಸ್ನೇಹಿತರೆ. ಅದನ್ನು ನೋಡಿಕೊಂಡು ಸಕ್ಸಸ್ಫುಲಿ ರಿಜಿಸ್ಟ್ರ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪಾಲಿಸೀಸ್ನ ಆ್ಯಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, LIC ವಾಟ್ಸಪ್ ಸರ್ವಿಸ್ನ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಂಡ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ಒಂದು LIC ಅಫಿಷಿಯಲ್ ವಾಟ್ಸಪ್ ನಂಬರ್ ಇದೆ ಸ್ನೇಹಿತರೆ. ಅದನ್ನು ಫಸ್ಟು ನೀವು ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡ್ಕೋಬೇಕು. ಅದು ಹೇಗೆ ಅಂತ ಹೇಳ್ಕೊಂಡ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಮೊಬೈಲ್ನಲ್ಲಿ ಆ ಕಾಂಟ್ಯಾಕ್ಟ್ ನಂಬರ್ನ ಈ ಥರ ಸೇವ್ ಮಾಡ್ಕೊಳ್ಳಿ. ಸೊ ನಾನು ಹೇಳ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 8976262090 ಈ ನಂಬರ್ನ ಫಸ್ಟು ಸೇವ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ಇಷ್ಟ, ಹೇಗಾದರೂ ಇದು ಮಾಡ್ಕೊಳ್ಳಿ. ಸೊ ನಾನೊಂಥರ ಸೇವ್ ಮಾಡ್ತಾಯಿದ್ದೀನಿ, LIC ವಾಟ್ಸಪ್ ಸರ್ವಿಸ್ ಅಂತ ಎಂಟ್ರಿ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೇವ್ ಮಾಡ್ಕೊಂಡಾದ್ಮೇಲೆ ಸೊ ನಿಮ್ಮ ವಾಟ್ಸಪ್ ಅಪ್ಲಿಕೇಶನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚಲ್ಲಿ ಹೋಗ್ಬಿಟ್ಟು ಸ್ನೇಹಿತರೆ, ಸರ್ಚಲ್ಲಿ ಹೋಗಿ ನೀವು ಯಾವ ಥರ LIC ವಾಟ್ಸಪ್ ಸರ್ವೀಸ್ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸ್ನೇಹಿತರೆ ಈ ಥರ ನಿಮಗೆ ಒಂದು ಪೇಜ್ ಬರುತ್ತೆ. ಸೊ ಪೇಜ್ ಬಂದಾದಮೇಲೆ ಇಲ್ಲಿ ನಾನು ಹೇಳೋ ಥರ ಒಂದನ್ನು ಟೈಪ್ ಮಾಡಿ. ಅದು ಹೇಗೆ ಅಂದರೆ, ಒಂದು ಹಾಯ್ ಅಂತ ಇಲ್ಲಿ ಟೈಪ್ ಮಾಡಬೇಕು. ಹಾಯ್ ಕ್ಯಾಪಿಟಲ್ ಲೆಟರ್ಸ್ ಆದರೂ ಪರವಾಗಿಲ್ಲ, ಸ್ಮಾಲ್ ಲೆಟರ್ಸ್ ಆದರೂ ಪರವಾಗಿಲ್ಲ, ಇಲ್ಲ ಒಂದು ಕ್ಯಾಪಿಟಲ್ಲು ಒಂದು ಸ್ಮಾಲ್ ಆದರೂ ಪರವಾಗಿಲ್ಲ ಸ್ನೇಹಿತರೆ. ಸೊ ಇಲ್ಲಿ ಹಾಯ್ ಅಂತ ಟೈಪ್ ಮಾಡಿ. ಇಲ್ಲಿ ಒಂದು ನೆಕ್ಸ್ಟ್ ಇದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇರ್ಬೋದು, ಇವಾಗ ನೋಡಿ ಈ ಥರ ನಿಮಗೆ ಒಂದು ಸರ್ಚ್ ಪೇಜ್ ಬರ್ತದೆ. ಇಲ್ಲಿ ನೋಡ್ಬೋದು, ವೆಲ್ಕಮ್ ಟು LIC ಆಫ್ ಇಂಡಿಯಾ ವಾಟ್ಸಪ್ ಸರ್ವಿಸ್ ಅಂತ ಬರ್ತಾ ಇದೆ. ಇಲ್ಲಿ ನೋಡ್ಬೋದು. ಸೊ ನಿಮ್ಗೆ ಯಾವ್ದು ಬೇಕು, ಪ್ರೀಮಿಯಮ್ ಡ್ಯೂ ಅನ್ನೋದಕ್ಕೆ 1 ಅಂತ ಟೈಪ್ ಮಾಡಿ. ಇಲ್ಲಿ ಕೆಳಗಡೆ ಬೋನಸ್ ಇನ್ಫಾರ್ಮೇಷನ್, ನಿಮ್ಮ ಪಾಲಿಸಿಗೆ ಎಷ್ಟು ಬೋನಸ್ ಬಂದಿದೆ ಅಂತ ತಿಳ್ಕೊಳೋದಕ್ಕೆ 2 ಅಂತ ಪ್ರೆಸ್ ಮಾಡಿ. ಮತ್ತು ಪಾಲಿಸಿ ಸ್ಟೇಟಸ್ಗೆ 3 ಅಂತ ಟೈಪ್ ಮಾಡಿ. ಸೊ ನಾನಿವಾಗ ಇಲ್ಲಿ ನಿಮಗೆ ಯಾವ ಸರ್ವಿಸ್ ಬೇಕೋ ಅದನ್ನು ಇದು ಮಾಡಿಕೊಂಡು ಇಲ್ಲಿ ಆ ಸರ್ವಿಸ್ ನಂಬರ್ ಹಾಕಬೇಕಷ್ಟೆ. ಸೊ ನಾನು ಎಕ್ಸಾಂಪಲ್ ಪ್ರೀಮಿಯಮ್ ಡ್ಯೂ ನಾನು ಚೆಕ್ ಮಾಡಬೇಕಾಗಿದೆ. ಸೊ ನಾನು 1 ಅಂತ ಹಾಕ್ಬಿಟ್ಟು 1 ಅಂತ ಹಾಕಿ ಸೊ ಇಲ್ಲಿ ಕ್ಲಿಕ್ ಮಾಡ್ತಾಯಿನಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನಿಮಗೆ ಪ್ರೀಮಿಯಮ್ ಡ್ಯೂ ಯಾವುದೇದಿದೆ, ಎಷ್ಟು ಪಾಲಿಸೀಸ್ ಇದೆ ನನ್ನ ಪಾಲಿಸೀಸು ಅಂತ ಬರ್ತಾಯಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಾನು LIC ಡಿಜಿಟಲ್ ಪೋರ್ಟಲಲ್ಲಿ ನನ್ನ 4 ಪಾಲಿಸೀಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಸೊ ಎಲ್ಲ 4 ಪಾಲಿಸೀಸು ಇಲ್ಲಿ ಬಂದುಬಿಟ್ಟಿರುತ್ತೆ.
ಇವಾಗ ನನಗೆ ಸರ್ವಿಸ್ ಬೇಕಾಗಿರೋದು ಯಾವುದು, ಪ್ರೀಮಿಯಮ್ ಡ್ಯೂ ಬಂದು ಈ 4 ಪಾಲಿಸೀಸಲ್ಲಿ ಯಾವುದಕ್ಕೆ ಬೇಕು ಅಂತ ಕೇಳ್ತಾ ಇದೆ ಸ್ನೇಹಿತರೆ. ಸೊ ನಾನು ಮೊದಲನೇ ಪಾಲಿಸೀಸ್ಗೆ ನಾನು ಪ್ರೀಮಿಯಮ್ ಡ್ಯೂ ಬೇಕಾಗಿದೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ 1 ಅಂತ ನಾನು ಟೈಪ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮಾಡಿ ಇಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ. ಎಂಟ್ರಿ ಮಾಡಾದ್ಮೇಲೆ ನೋಡ್ಬೋದು ಇವಾಗ ಎಷ್ಟು ನನ್ನ ಮೊದಲನೇ ಪಾಲಿಸಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಟೋಟಲ್ ಡ್ಯೂ ಅಂಡರ್ ಪಾಲಿಸಿ ನಂಬರ್ ಇಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ 2830 ರೂಪಾಯಿ ಏಪ್ರಿಲ್ 13ನೇ ತಾರೀಕು ನನಗೆ ಕಟ್ಟಬೇಕು ಅಂತ ಬರ್ತಾ ಇದೆ ಸ್ನೇಹಿತರೆ. ಓಕೆನಾ. ಇನ್ ಕೇಸ್ ನೀವೇನ ಇಲ್ಲೇ ಕಟ್ಟಬೇಕು ಅಂತಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಪೇ ನೌ ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಪೇ ನೌ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಅನ್ನೋದ್ರ ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ LIC ಅಫಿಷಿಯಲ್ ವೆಬ್ಸೈಟ್ ಪೇಜ್ಗೆ ಹೋಗುತ್ತೆ. ಅಲ್ಲಿ ನೀವು ಡೈರೆಕ್ಟಾಗಿ ಬೇಕಾದರೆ ಕಟ್ಬೋದು. ಓಕೆನಾ. ಇಲ್ಲಿ ಬೇಕಾದ್ರೆ ಡೈರೆಕ್ಟ್ ನೀವು ಯೂಸರ್ ID ಲಾಗಿನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಡೈರೆಕ್ಟಾಗಿ ಕಟ್ಬೋದು. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಬೇಕು ಯಾವ ಫೀಲ್ಡು ನಿಮಗೆ ಬೇಕು ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ರಿನ್ಯೂವಲ್ ಮಾಡಬೇಕಾ, ಇಲ್ಲ ಅಡ್ವಾನ್ಸಾಗಿ ಕಟ್ಟಬೇಕಾ, ಇಲ್ಲ ಲೋನ್ ರಿಪೇಮೆಂಟ್ ಕಟ್ಟಬೇಕಾ, ಇಲ್ಲ ಲೋನ್ ಇಂಟ್ರೆಸ್ಟ್ ಕಟ್ಟಬೇಕಾ, ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸ್ನೇಹಿತರೆ, ಎಕ್ಸಾಂಪಲ್ ಅಡ್ವಾನ್ಸ್ ಪ್ರೀಮಿಯಮ್ ಪೇ ಅನ್ನೋದನ್ನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಡನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಪ್ರೊಸೀಡ್ ಅನ್ನೋದ್ರ ಮೇಲೆ ಬರುತ್ತೆ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಮ ಪಾಲಿಸೀಸ್ ನಂಬರ್ ಹಾಕ್ಕೊಳ್ಳಿ. ಸೊ ಇದೆಲ್ಲ ನಿಮಗೆ ಬೇಕು ಅಂದರೆ ನಿಮ್ಮ ಸಾಫ್ಟ್ ಕಾಪಿ ಏನು ನಿಮ್ಮ ಬಾಂಡ್ ಪೇಪರ್ ಕೊಟ್ಟಿರ್ತಾರೋ LICಯಿಂದ, ಆ ಬಾಂಡ್ ಪೇಪರಲ್ಲಿ ನಿಮ್ಮ ಪಾಲಿಸಿ ನಂಬರ್ ಕೊಟ್ಟಿರ್ತದೆ, ಮತ್ತು ಇನ್ಸ್ಟಾಲ್ಮೆಂಟ್ ಪ್ರೀಮಿಯಮ್ ಎಷ್ಟಿದೆ ಅಂತಲೂ ಕೊಟ್ಟಿರ್ತಾರೆ, ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಮೆನ್ಷನ್ ಆಗಿರ್ತದೆ, ನೀವು ಯಾವ ಇಮೇಲ್ ID ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂತಲೂ ಬರ್ತದೆ ಸ್ನೇಹಿತರೆ, ಮತ್ತು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಯಾವುದು ಅಂತಲೇ ಬರ್ತದೆ. ನೆಕ್ಸ್ಟ್ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಪ್ರೀಮಿಯಮ್ ಅಮೌಂಟ್ ಡಿಸ್ಪ್ಲೇ ಆಗುತ್ತೆ. ಅದನ್ನು ಸೊ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಮುಖಾಂತರ, ಇಲ್ಲ UPI, ಇಲ್ಲ ಡೆಬಿಟ್ ಕಾರ್ಡ್ ಯಾವುದು ಬೇಕಾದರೂ ಮುಖಾಂತರ ಬೇಕಾದ್ರೆ ನೀವು ಪೇ ಮಾಡ್ಬೋದು ಸ್ನೇಹಿತರೆ. ಮತ್ತು ಬನ್ನಿ, ಫಸ್ಟು ಪ್ರೀಮಿಯಮ್ ಹೆಂಗೆ ನೀವು ಚೆಕ್ ಮಾಡೋದು, ಪೇ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಂಡ್ಕೊಟ್ಟೆ. ಸೊ ನೆಕ್ಸ್ಟ್ ಯಾವ ಸರ್ವಿಸ್ ಸಿಗುತ್ತೆ ಅಂತ ಹೇಳ್ಕೊಂಡ್ಕೊಡ್ತೀನಿ. ಇಲ್ಲಿ ಹೋಗಿ ಇಲ್ಲ ನೀವು ಪಾಲಿಸಿ ಲಿಸ್ಟ್ಗೆ, ಇವಾಗ ಫಸ್ಟ್ ಪಾಲಿಸಿ ಆಯಿತು, ಸೆಕೆಂಡ್ ಪಾಲಿಸೀಸ್ಗೆ ನಾನು ನೋಡಬೇಕು ಅಂದರೆ ಬ್ಯಾಕ್ ಟು ಪಾಲಿಸಿ, ಇಲ್ಲ ನಾನು ಮೇನ್ ಪೇಜ್ಗೆ ಹೋಗ್ತೀನಿ ಅಂದರೆ ಮೇನ್ಗೆ ಹೋಗಬೇಕು. ಇಲ್ಲಾಂದರೆ ನನಗೆ ಸಾಕು ಸರ್ವಿಸ್ ಚೆನ್ನಾಗಿರಿ ಎಂಡ್ ಕನ್ವರ್ಸೇಷನ್ ಅಂತ ಕೊಡ್ಬೋದು ಸ್ನೇಹಿತರೆ. ನಾನು ಮೇನ್ ಪೇಜ್ಗೆ ಹೋಗ್ತಾಯಿದ್ದೀನಿ, ಯಾಕಂದರೆ ಮತ್ತೆ ನಿಮ್ಗೆ ಹೇಳ್ಕೊಂಡು ಕೊಡಬೇಕು, ಅದಕ್ಕೋಸ್ಕರ. ನೋಡ್ಬೋದು ಮತ್ತೆ ಮೇನ್ ಪೇಜ್ ಬಂತು. ನೆಕ್ಸ್ಟು ಬೋನಸ್ ಇನ್ಫಾರ್ಮೇಷನ್, ನಿಮ್ಮ ಪಾಲಿಸಿಗೆ ಎಷ್ಟು ಬೋನಸ್ ಕಲೆಕ್ಟ್ ಆಗಿದೆ ಅಂತಲೂ ಸ್ನೇಹಿತರೆ ನೀವು ಚೆಕ್ ಮಾಡ್ಬೋದು. ಸೊ ಅದಕ್ಕೇನು ಮಾಡಬೇಕು ಅಂತ ಅಂದರೆ ಸ್ನೇಹಿತರೆ, ಇಲ್ಲಿ 2 ಅಂತ ಸೆಲೆಕ್ಟ್ ಮಾಡಿಕೊಂಡು, ಸೊ ಇಲ್ಲಿ ಎಂಟರ್ ಕೊಡಬೇಕು. ಎಂಟರ್ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ಬೋದು ನನ್ನ ಎಲ್ಲ ಪಾಲಿಸೀಸು ಬರುತ್ತೆ. ನಾನು ಹೇಳಿದೆ, ಇನ್ನೊಂದು ಹೇಳ್ತಾಯಿದ್ದೀನಿ, LIC ಡಿಜಿಟಲ್ ಆ್ಯಪ್ನಲ್ಲಿ ನಾನು ಎಲ್ಲ ಎಷ್ಟು ಪಾಲಿಸೀಸು ನಾನು ಇದು ಮಾಡಿರ್ತೀನೋ ಎಲ್ಲ ಪಾಲಿಸೀಸು ಇಲ್ಲಿ ಬರುತ್ತೆ ಇಲ್ಲಿ. ಸೊ ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಪಾಲಿಸೀಸಲ್ಲಿ ಎಷ್ಟು ಬೋನಸ್ ಕಲೆಕ್ಟ್ ಆಗಿದೆ ಅಂತ ಚೆಕ್ ಮಾಡಬೇಕು. ಸೊ ಅದಕ್ಕೋಸ್ಕರ 1 ಅಂತ ಕೊಡ್ತಾಯಿದ್ದೀನಿ. ಕೊಟ್ಬಿಟ್ಟು ಇಲ್ಲಿ ಎಂಟರ್ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ಬೋದು ಎಷ್ಟು ಬೋನಸ್ಸು ಕಲೆಕ್ಟ್ ಆಗಿದೆ ನನ್ನ ಮೊದಲನೇ ಪಾಲಿಸಿಗೆ ಅಂತ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಬೋನಸ್ ಬಂದು 1,14,600 ರೂಪಾಯಿ ಬೋನಸ್ ಬಂದು ನನ್ನ ಪಾಲಿಸಿಗೆ ಸಿಕ್ಕಿದೆ ಅಂತ ನೀಟಾಗಿ ಹೇಳ್ತಾ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನನ್ನ ಪಾಲಿಸಿಗೆ 1,14,600 ರೂಪಾಯಿ ಕಲೆಕ್ಟ್ ಆಗಿದೆ ಅಂತ ಬರ್ತಾ ಇದೆ. ಸೊ ಈ ಥರ ನಿಮ್ಮ ಎಲ್ಲ ಪಾಲಿಸೀಸು ಚೆಕ್ ಮಾಡ್ಕೊಬೋದು. ನೆಕ್ಸ್ಟು ನೀವೇನಾದರೂ ಸೆಕೆಂಡ್ ಪಾಲಿಸಿನ ಚೆಕ್ ಮಾಡಬೇಕು ಅಂದರೆ ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ ಮಾಡ್ಕೊಬೋದು. ಇಲ್ಲ ನನಗೆ ಇದು ಸಾಕು, ನೆಕ್ಸ್ಟ್ ಏನು ಸರ್ವಿಸ್ ಇದೆ ಅಂತ ನೋಡಬೇಕು ಅನ್ನಂಗಿದ್ರೆ ಮೇನ್ಗೆ ಎಂಡ್ ಕನ್ವರ್ಸೇಷನ್ ಬೇಕಾದ್ರೆ ಕೊಡ್ಬೋದು. ನಾನು ನೆಕ್ಸ್ಟು ಏನು ಸರ್ವಿಸ್ ಇದೆ ಅಂತ ಚೆಕ್ ಮಾಡ್ತೀನಿ, ಮೇನ್ ಮನೆಗೆ ಹೊಡಿತಾಯಿದ್ದೀನಿ. ಹೊಡೆದಿದ ತಕ್ಷಣ ಮತ್ತೆ ಸೇಮು ಒರಿಜಿನಲ್ ಪೇಜೇ ಬರ್ತದೆ ಸ್ನೇಹಿತರೆ. ನೆಕ್ಸ್ಟು ಪಾಲಿಸಿ ಸ್ಟೇಟಸ್ ಚೆಕ್ ಮಾಡಬೇಕಾ, ಈ ಥರ ಮಾಡ್ಬೋದು. ಇಲ್ಲ ಲೋನ್ ಎಲಿಜಿಬಿಲಿಟಿ, ನಿಮ್ಮ ಪಾಲಿಸಿ ಮೇಲೆ ಏನಾದರೂ ಲೋನ್ ಏನನ್ನ ಸಿಕ್ಕುತ್ತಾ ಅದನ್ನು ಚೆಕ್ ಮಾಡ್ಬೋದು. 4 ಅಂತ ಟೈಪ್ ಮಾಡಿ ಲೋನ್ ರೀಪೇಮೆಂಟ್ ಮಾಡಬೇಕಾ, ಸೊ ಅದಕ್ಕೆ 5 ಅಂತ ಚೆಕ್ ಮಾಡಿ ಎಂಟ್ರಿ ಮಾಡಿ. ಸೊ ನಿಮಗೆ ಲೋನ್ ರೀಪೇಮೆಂಟ್ ಮಾಡೋ ಆಪ್ಷನ್ ಸಿಕ್ಕುತ್ತೆ. ಇಲ್ಲ ಲೋನ್ ಇಂಟ್ರೆಸ್ಟ್ ಏನಾದರೂ ಡ್ಯೂ ಇದೆಯಾ ಅದನ್ನು ಬೇಕಾದ್ರೆ ಚೆಕ್ ಮಾಡ್ಬೋದು. ಇಲ್ಲ ನಿಮ್ಮ ಪಾಲಿಸಿ ಕಟ್ಬಿಟ್ಟಿರ್ತೀರ, ಸೊ ಅದ್ರದ್ದು ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಿರೋಲ್ಲ, ಸೊ ಅದನ್ನು ಬೇಕಾದ್ರೆ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಅದು ಹೇಗೆ ಅಂತ ಅಂದರೆ 7 ಅಂತ ಟೈಪ್ ಮಾಡ್ಬಿಟ್ಟು ಎಂಟರ್ ಕೊಡಿ. ಇಲ್ಲ
ಇನ್ನು ಏನೇನು ಸರ್ವಿಸ್ ಬೇಕು ನನಗೆ ಸಾಕು, ಕನ್ವರ್ಸೇಷನ್ ಸಾಕು ಅಂದರೆ 11 ಅಂತ ಟೈಪ್ ಮಾಡಿಬಿಟ್ಟು ಇದು ಮಾಡಿ ಸ್ನೇಹಿತರೆ. ಸೊ ಇನ್ನೂ ನನಗೆ ಫರ್ದರ್ ಸರ್ವಿಸ್ ಏನಾದರೂ ನನಗೆ ಇಷ್ಟು ಸರ್ವಿಸ್ ಇಲ್ಲ LICಲಿ, ಮತ್ತು ಇನ್ನೂ ಸರ್ವಿಸ್ಗಳ್ನೆಲ್ಲ ನಾನು ಚೆಕ್ ಮಾಡಬೇಕು ನನಗೆ ಸ್ನೇಹಿತರೆ 9 ಅಂತ ಬೇಕಾದ್ರೆ ಟೈಪ್ ಮಾಡಿ, ಟೈಪ್ ಮಾಡಿಬಿಟ್ಟು ಎಂಟರ್ ಕೊಡಿ ಸ್ನೇಹಿತರೆ. ಕೊಟ್ಟಿದ ತಕ್ಷಣ ನಿಮಗೆ ಅಡಿಷನಲ್ ಸರ್ವಿಸ್ LICಯಿಂದ ಏನೇನು ಬರುತ್ತೆ ಅನ್ನೋದನ್ನು ಕೊಡ್ತಾನೆ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಕಸ್ಟಮರ್ ಪೋರ್ಟಲ್ ಬೇಕಾ, ಇಲ್ಲ ಪ್ರೀಮಿಯಮ್ ಏನಾನ ಪೇ ಪ್ರೀಮಿಯಮ್ ಅಲ್ಲೂ ಬರ್ತದೆ, ಇಲ್ಲೂ ಬರ್ತದೆ, ಇಲ್ಲ ಪಾಲಿಸಿನ ಆನ್ಲೈನ್ ಮುಖಾಂತರ ಬೈ ಮಾಡ್ತೀರಾ ಅದು ಆಪ್ಷನ್ ಸಿಗುತ್ತೆ, ಇಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾರು ಅಪ್ಡೇಟ್ ಮಾಡಬೇಕಾ ಅದನ್ನೂ ಆಪ್ಷನ್ ಇದೆ. ಬೇಕಾದ್ರೆ ಅದನ್ನು ಬೇಕಾದ್ರೆ 4 ಅಂತ ಟೈಪ್ ಮಾಡಿಬಿಟ್ಟು 4 ಅಂತ ಟೈಪ್ ಮಾಡಿದ್ರೆ ಎಕ್ಸಾಂಪಲ್ ನಾನು ತೋರಿಸ್ತೀನಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೆಂಗೆ ಇದು ಮಾಡಬೇಕು ಅಂತ. 4 ಅಂತ ನಾನು ಟೈಪ್ ಮಾಡಿದೆ, ಟೈಪ್ ಮಾಡಿಬಿಟ್ಟು ಎಂಟರ್ ಅಂತ ಕೊಡ್ತಾ ಇನ್ನು ನೋಡ್ಬೋದು. ಇಲ್ಲಿ ಕೊಟ್ಟಿದ ತಕ್ಷಣ ಸ್ನೇಹಿತರೆ ನಿಮಗೆ ಆ ಲಿಂಕ್ ಬಂದುಬಿಡುತ್ತೆ, ಇಲ್ಲಿ ನೋಡ್ಬೋದು, ಇಲ್ಲಿ ಲಿಂಕ್ ಬರ್ತದೆ ಸ್ನೇಹಿತರೆ. ಆ ಲಿಂಕ್ ಮೇಲ್ಗಡೆ ನೀವೇನಿಲ್ಲ ಜಸ್ಟ್ ಎಂಟರ್ ನೋಡಿದ್ರೆ ಸಾಕು. ಎಂಟರ್ ನೋಡಿದ ತಕ್ಷಣ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಇಲ್ಲಿ ಡೈರೆಕ್ಟಾಗೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಅಪ್ಡೇಷನ್ಗೆ ಡೈರೆಕ್ಟಾಗಿ ಹೋಗ್ಬಿಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಫುಲ್ ನೇಮು, ಓಕೆನಾ, ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಮೊಬೈಲ್ ನಂಬರ್ ಯಾವುದು ಅಂತ ಕೊಟ್ಬಿಟ್ಟು, ಮತ್ತು ಇಲ್ಲಿ ಇಮೇಲ್ ID ಎಂಟ್ರಿ ಮಾಡಿಬಿಟ್ಟು, ಸೊ ಇಲ್ಲಿ ಟಿಕ್ ಮಾಡ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ಸ್ನೇಹಿತರೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು ಸಕ್ಸಸ್ಫುಲಿ ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ. ಸೊ ಈ ಥರ ಸರ್ವಿಸ್ ಇದೆ ಸ್ನೇಹಿತರೆ. ಸೊ ನಾನು ಇನ್ನೂ ಫರ್ದರ್ ಸರ್ವಿಸಸ್ ನೋಡಬೇಕು ಅನ್ನಂಗಿದ್ರೆ ಅದೇ ನಾನು ಪ್ರೀವಿಯಸ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಈ ಸರ್ವಿಸ್ನೇ ನೀವು ಮತ್ತೆ ನೋಡಬೇಕು ಅಂದರೆ ಸರ್ವಿಸ್ ಲಿಂಕ್ಸ್ಗೆ ಹೋಗಿ, ಇಲ್ಲಾಂದರೆ ನಿಮಗೆ ಫಸ್ಟು 11 ಆಪ್ಷನ್ಸ್ ಇರ್ತಲ್ಲ, ಮೇನ್ ಪೇಜ್ ಬೇಕಾದ್ರೆ ಮೇನ್ ಹೋಗಿ ಸ್ನೇಹಿತರೆ. ನಾನು ಸರ್ವಿಸ್ ಲಿಂಕ್ಸ್ಗೆ ಹೋಗ್ತಾಯಿದ್ದೀನಿ. ನೋಡ್ಬೋದು. ಮತ್ತು ಸೆಟಲ್ಮೆಂಟ್ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಅದನ್ನು ನೋಡ್ಬೋದು. ಇಲ್ಲ ನೆಕ್ಸ್ಟು ಡೌನ್ಲೋಡ್ ಸ್ಪೆಸಿಫಿಕ್ ಫಾರ್ಮ್ಸ್ ಬೇಕಾದ್ರೆ ಚೆಕ್ ಮಾಡ್ಬೋದು, ಇಲ್ಲ ಪ್ರೀಮಿಯಮ್ ಕ್ಯಾಲ್ಕುಲೇಟ್ ಬೇಕಾದ್ರೆ ಮಾಡ್ಬೋದು, ಇಲ್ಲ ಫೋನ್ ಹೆಲ್ಪ್ಲೈನ್ ಬೇಕಾ, ಫೋನ್ ಹೆಲ್ಪ್ಲೈನು, ಟ್ಯಾಕ್ಸ್, ನಿಮ್ಗೆ ಏನೇನು ಸರ್ವಿಸ್ ಬೇಕೋ ಸ್ನೇಹಿತರೆ ಎಲ್ಲ ಸರ್ವಿಸನ್ನು ಇದ್ರ ಮುಖಾಂತರ ಪಡ್ಕೊಬೋದು ಸ್ನೇಹಿತರೆ. ಇವಾಗ ಎಲ್ಲರೂ ನೀಟಾಗಿ ತಿಳ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಈ ಸದಾವಕಾಶನ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಆ್ಯಪ್ನ ಯೂಸ್ ಮಾಡ್ಕೊಬೇಕು ಅಂತ ಅಂದರೆ ಡಿಜಿಟಲ್ LIC ಆ್ಯಪ್ನ ನೀವು ಯೂಸ್ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟವೂ ಆಗುತ್ತೆ. ಯಾಕಂದರೆ ನಮ್ಮಂಥ ಯೂಟ್ಯೂಬರ್ಸ್ ಯಾರಾದರೂ ಮಾಡಿರೋಂಥ ವಿಡಿಯೋಗಳ್ನ ನೋಡಿಕೊಂಡೇ ನೀವು ಈ ಸರ್ವಿಸ್ಗಳ್ನೆಲ್ಲ ಈ ಥರ ಸರ್ವಿಸ್ಗಳ್ನ ನೋಡಬೇಕಾಗತ್ತೆ, ನಿಮ್ಗೆ ಗೊತ್ತಾಗಲ್ಲ. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಸರ್ವಿಸ್ ವಾಟ್ಸಪ್ LIC ಸರ್ವಿಸ್ಸು. ಸೊ ಇದ್ರ ಮುಖಾಂತರ ನೀವು ವಿತೌಟ್ ಎನಿ ನಾಲೆಡ್ಜ್, ಯಾವುದೋ ನಾಲೆಡ್ಜು ಅವಶ್ಯಕತೆ ಇರೋದಿಲ್ಲ, ನೀವು ಇಮಿಡಿಯೇಟಾಗಿ ನಿಮ್ಮ ಪಾಲಿಸೀಸ್ ಡೀಟೇಲ್ಸ್ನ ನೀವು ಕಣ್ಣು ಮುಂದೆನೇ ತುಂಬ ಯಾವುದೋ ತಲೆ ಕೆಡಿಸ್ಕೊಂಡಿಲ್ದಿರ ಇಮಿಡಿಯೇಟಾಗಿ ನೀವು ಸರ್ಚ್ ಮಾಡ್ಕೊಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ನನ್ನ ಚಾನಲ್ CV ಸಿದ್ದು ಐಡಿಯಾಸ್ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.